ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಪಿರಿಯಾಪಟ್ಟಣದ ರೈತನೊಬ್ಬ ಸಾಕಲು ಕೊಂಡು ಹೋಗುತ್ತಿದ್ದ ಹಸುವನ್ನು ಮಾಂಸಕ್ಕಾಗಿ ಸಾಗಾಟ ನಡೆಸುತ್ತಿದ್ದಾರೆ ಎಂದು ಪ್ರಕರಣವನ್ನು ದಾಖಲಿಸಿದ್ದನ್ನು ವಿರೋಧಿಸಿ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನ್ಯಾಯಕ್ಕಾಗಿ ಪಟ್ಟು ಹಿಡಿದ ಘಟನೆಯು ನಡೆಯಿತು. ಹಾಲು ಕರೆಯುವ ಒಂದು ಹಸು ಹಾಗೂ ಗಬ್ಬದ ಹಸು ಹಾಗೂ 5 ದಿನಗಳ ಕರುವೊಂದನ್ನು ಪಿರಿಯಾಪಟ್ಟಣದ ರೈತ ಸುನಿಲ್ ಎಂಬಾತ ಸ್ಥಳೀಯ ರೈತನಿಂದ ಖರೀದಿಸಿ ಸಾಗಾಟ ನಡೆಸುತ್ತಿದ್ರು. ಸುಬ್ರಹ್ಮಣ್ಯ ಬಳಿಯಲ್ಲಿ ಬಜರಂಗ ದಳದ ವ್ಯಕ್ತಿಯೊಬ್ಬ ಇದಕ್ಕೆ ತಡೆಬೊಡ್ಡಿದ್ದ. ಆದರೆ ಹಾಲು ಕರೆಯುವ ಹಸು ಎಂದಾಗ ಆತ ಹೊರಟು ಹೋಗಿದ್ದ. ಅದಾದ 10 ನಿಮಿಷಕ್ಕೆ ಸ್ಥಳಕ್ಕೆ ಬಂದ ಸುಬ್ರಹ್ಮಣ್ಯ ಪೊಲೀಸರು ಕಸಾಯಿಖಾನೆಗೆ ಕೊಂಡು ಹೋಗುತ್ತಿದ್ದಾರೆ ಎಂದು ಕೇಸು ದಾಖಲಿಸಿದ್ರು. ಪೊಲೀಸರು ಈ ಹಸುಗಳನ್ನು ಕಸಾಯಿಖಾನೆಗೆ ಒಯ್ಯುತ್ತಿದ್ದಾರೆ ಎಂದು ಯಾವ ಮಾನದಂಡದ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ? ಪಶು ವೈದ್ಯಾಧಿಕಾರಿ ಇದು ಗಬ್ಬದ ಹಸುವೋ ಗೊಡ್ಡು ದನವೋ ಎಂದು ಪರಿಶೀಲಿಸಿದ ಬಳಿಕ ಕೇಸು ದಾಖಲಿಸಬೇಕಾಗಿತ್ತು. ಆದರೆ ಅದನ್ನ ಮಾಡದೆ ಸುಳ್ಳು ದೂರು ದಾಖಲಿಸಿದ್ದಾರೆ. ಇದೀಗ ಪುತ್ತೂರು ಸಹಾಯಕ ಆಯುಕ್ತರು ನಮ್ಮ ಜೊತೆಗೆ ಮಾತನಾಡಿ, ಪಶು ವೈದ್ಯರೇ ಬಂದು ನಿಮ್ಮ ಮುಂದೆಯೇ ಪರೀಕ್ಷೆ ನಡೆಸಿ ವರದಿ ಮಾಡುತ್ತಾರೆ. ಈ ಪ್ರಕರಣದಲ್ಲಿ ಪೊಲೀಸರ ಕ್ರಮ ತಪ್ಪಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಏನಿವತ್ತು ನಮ್ಮ ಪಿರಿಯಾಪಟ್ಟಣ ರೈತ ಒಂದು ಗಬ್ಬುದಸ ಒಂದು ಹಾಲ್ಕರ ಹಸ ಖರೀದಿ ತಗೊಂಡು ಆ ಹಸುಗಳನ್ನ ತಗೊಂಡು ಅವನು ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗ್ತಾನೆ. ತುಂಬ್ಕೊಂಡು ಹೋಗ್ಬೇಕಾದ್ರೆ ಸುಬ್ರಹ್ಮಣ್ಯ ಹತ್ರ ಯಾರೋ ಪಾರ್ಟಿ ಬಂದು ಅಟಾಕಿದ್ದಂತೆ, ಏನೋ ಬಜರಂಗ ದಳ ಅಂತ. ಅವ್ರಿಗೆ ಹೇಳಿದ್ರಂತ ಇವರು, ನೋಡಿ ಸರ್ ಇದು ಗಬ್ಬದಸ, ಇದು ಹಾಲು ಕರಿತದೆ ನೋಡಿ ಅಂತ ಅಂದ್ಬಿಟ್ರೆ ಅಂಥದ್ದಂಗೆ ಅವ್ರು ಹೋದ್ರಂತ. ಅದಾಗಿ 10 ನಿಮಿಷಕ್ಕೆ ಪೊಲೀಸರು ಬಂದಿದ್ದಾರೆ. 10 ನಿಮಿಷಕ್ಕೆ ಪೊಲೀಸರು ಬಂದು ಆ ಗಾಡಿ ಎಲ್ಲ ತಗೊಂಡು ಹಸುಗಳು ತಗೊಂಡು ಸ್ಟೇಷನಿಗೆ ತಗೊಂಡೋಗಿದ್ದಾರೆ. ಆ ರೈತ ಹೇಳಿದ್ದೇನೆ, ಸರ್ ಇದು ಕರು ಹಾಕೋದಿನ್ನು ಕೇವಲ 8 ದಿವಸ ಇದೆ, ಇದು ಹಾಲು ಕರಿ ಹಸ ಕರ್ದು ನೋಡಿದ್ದ ಹಾಲು ಕರೆದಿದ್ದಾನೆ. 8 ಲೀಟ್ರ್ ಹಾಲನ್ನ ಅಲ್ಲೇ ಪಾಪ ಬೀದಿಗೆ ಚೆಲ್ಲಿದೆ. ಆ ಗಬ್ಬದಸದ ಬೇಡ್ಕೊಂಡಿದ್ದಾರೆ. ಆಮೇಲೆ ಏನು ಹಸ ಕೊಟ್ರಲ್ಲ ಆ ರೈತನು ಸತ ಕರೆದು ರೇಟಿಂಗಲ್ಲಿ ಕೊಡ್ಸಾನೆ, ನಾನೇ ಕೊಟ್ಟದ್ದು ಎಲ್ಲ ಆದ್ಮೇಲೆ ನಿಮ್ಮನ್ನು ಬಿಡ್ತೀನಿ ಮನೆ ಇಲ್ಲೇ ಕಳಿಸ್ತೀನಿ, ಮೊಬೈಲ್ ಎಲ್ಲ ಕಳಿಸ್ತೀವಿ ಅಂತ ಹೇಳಿ ಅವನ್ನ ಫೋನ್ ಮಾಡೋಕ್ಕೂ ರೈತನ ಹತ್ರ ಫೋನೂ ಕೊಡ್ದಂಗೆ ಅವ್ನು ಫೋನ್ ಮಾಡಿ ಎಲ್ಲರಿಗೂ ವಿಷಯ ತಿಳಿಸಿರೋ ನಾವು ಕೊಡ್ದಲ್ಲಿ ಅಲ್ಲೇ ಮಾಡಿಕೊಂಡು ಬಿಡ್ತೀವಿ ಅಂತ ಹೇಳಿ ಯಾವುದೋ ಅವ್ನ ಜೇಬಲ್ಲಿರೋ ದುಡ್ಡನ್ನು ಪೆಟ್ರೋಲ್ ಬ್ಯಾಂಕಲ್ಲಿ ಫೋನ್ ಪೇ ಮಾಡಿಸಿ, ಯಾರು ಪೊಲೀಸ್ ಫೋನ್ ಪೇ ಮಾಡಿಸಿ ಎಷ್ಟು 3,000. ಈ ಸಂದರ್ಭದಲ್ಲಿ ಪುತ್ತೂರು ತಹಶೀಲ್ದಾರ್ ಕೂಡಲಗಿ, ಡಿವೈಎಸ್ಪಿ ಅರುಣ್ ನಾಗೇಗೌಡ, ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಸಾ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.